ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವ ಅಂಗವಾಗಿ ಜೆಸ್ಕಾಂ ಮುಖ್ಯ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದ ಸಮ್ಮುಖದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಾಯಿತು. ಜಯಂತಿ ನಿಮಿತ್ತವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಕೆ ಮಾಡಲಾಯಿತು. ಜೆಸ್ಕಾಂನ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಬಾಬಾ ಸಾಹೇಬರು ಹಾಕಿಕೊಟ್ಟ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳನ್ನು ಅಳವಡಿಸಿಕೊಂಡು ನಾಡಿನ ಪ್ರಗತಿಗಾಗಿ ಶ್ರಮಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇನ್ನಿತರರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಎಲ್ಲ ರಾಜ್ಯದ ಎಲ್ಲ ಜನತೆಗೆ ಆರ್ಥಿಕ ಶುಭಾಶಯ ಹೇಳುತ್ತಾ, ಬಾಬಾ ಸಾಹೇಬರ ಹಾದಿಯನ್ನು ತುಂಬ ಒಂದು ಕಷ್ಟದ ಹಾದಿ ಮೇಲೆ ಬಂದು ಅವರು ಇಡೀ ಮಾನವ ಕುಲಕ್ಕೆ ಒಂದು ನ್ಯಾಯವನ್ನು ಕೊಟ್ಟಂಥ ಒಂದು ಏಕಾಂಗಿ ವ್ಯಕ್ತಿ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು. ನಾವೆಲ್ಲರೂ ಈ ದಿನವನ್ನು ಅವರು ನೆನಪು ಮಾಡಿಕೊಂಡು ಅವರು ತತ್ವ, ಸಿದ್ಧಾಂತ, ಆದರ್ಶದ ಮೇಲೆ ನಾವೆಲ್ಲ ನಡಿಬೇಕು. ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ, ಆ ಸಂವಿಧಾನ ಅಡಿಯಲ್ಲಿ ಇಡೀ ದೇಶವನ್ನು ಕೆಲಸ ಮಾಡ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ವಿಶ್ವದ ದೊಡ್ಡ ಸಂವಿಧಾನ ಇರಲಿಲ್ಲಪ್ಪ ಅಂತಂದ್ರೆ ಏನಾಗ್ತಿತ್ತು ಅಂತಂದ್ರೆ ನಾವು ಒಂದು ಕ್ಷಣನೂ ನಾವು ವಿಚಾರ ಮಾಡೋಕ್ಕಾಗಲ್ಲ. ಆ ಸಂವಿಧಾನ ಈ ನಮ್ಮ ದೊಡ್ಡ ಸಂವಿಧಾನ, ಅದು ಆ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿದಿನ ನೆನೆಸ್ಕೊಂಡು ನಮ್ಮ ದಿನಾಚರಣೆಯನ್ನು ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊತಾ, ಈ ರಾಜ್ಯದ ಎಲ್ಲ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆರ್ಥಿಕ ಶುಭಾಶಯಗಳು ಹೇಳುತ್ತಾ ನಾನು ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಭಾರತ ರತ್ನ ಸಂವಿಧಾನ ಶಿಲ್ಪಿ, ವಿಶ್ವರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಶುಭಾಶಯಗಳು. ಅದೇ ರೀತಿ ನಮ್ಮ SC/ST ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಇವತ್ತು ನಾವು ಒಂದು ಅದ್ದೂರಿ ಆಚರಣೆ ಮಾಡಬೇಕಾಗಿತ್ತು. ನಾವು ಮುಂದಿನ ದಿನಗಳಲ್ಲಿ ಆಚರಣೆ ಮಾಡಬೇಕಂತ ನಾವೆಲ್ಲ ಕಮಿಟಿಯಲ್ಲಿ ತೀರ್ಮಾನ ತೊಗೊಂಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗಾಗಿ, ಎಲ್ಲ ಸಮಾನತೆಗಾಗಿ ಮತ್ತು ಶಿಕ್ಷಣ, ಸಂಘಟನೆ, ಹೋರಾಟ, ಇವತ್ತು ಶಿಕ್ಷಣ ಇದ್ದರೆ ಮಾತ್ರ ನಾವೆಲ್ಲರೂ ಇವತ್ತು ದೇಶದ ಒಂದು ಏಳಿಗೆಗೆ ಕೆಲಸ ಮಾಡ್ಬೋದು. ಶಿಕ್ಷಣ, ಯಾಕಂದರೆ ಸಂವಿಧಾನ ಮುಖಾಂತರ ಎಲ್ಲರಿಗೂ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ ಇವತ್ತು ಬಿಸಿ ಊಟ ಇರ್ಬೋದು, ಅಥವಾ ಬಡವರಿಗೆ ಅಕ್ಕಿ ವಿತರಣೆ ಇರ್ಬೋದು, ಎಲ್ಲ ಶಿಕ್ಷಣದ ಒಂದು ನಮ್ಮ ಒಂದು ಬಡ ಮಕ್ಕಳಿಗೆ, ನಮ್ಮ ಏನೋ ಇದ್ದರೂ ದಲಿತರ ಮಕ್ಕಳಿಗೆ ಶಿಕ್ಷಣ ಸಿಗಲ್ಲ ಅಂಥೇಳಿ ಬಾಬಾ ಸಾಹೇಬರು ಸಂವಿಧಾನದ ಮುಖಾಂತರ ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗಬೇಕಂಥೇಳಿ ಸಂವಿಧಾನ ರೂಪಿಸಿದ್ದಾರೆ. ಅವರ ಒಂದು ಸಂವಿಧಾನದಿಂದ ನಾವೆಲ್ಲರೂ ಈ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಅದೇ ರೀತಿ ನಾವೆಲ್ಲರೂ ಇವತ್ತು ಈ ಕೆಲಸ ನಾವು ಗ್ರಾಹಕರಿಗೆ ನ್ಯಾಯವಾಗಿ ನಾವು ಕೆಲಸ ಮಾಡಿ ನಮ್ಮ ಸೇವೆ ಮುಟ್ಟಿಸ್ಬೇಕು ಅಂಥೇಳಿ ನಾನು ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ನಾನು ನಮ್ಮ ಇಲಾಖೆ ಎಲ್ಲ ನೌಕರ ಬಂದವರಲ್ಲಿ, ಅಧಿಕಾರಿ ಬಂದವರಲ್ಲಿ ಮನವಿ ಮಾಡುತ್ತಾ ಇವತ್ತು ಎಲ್ಲರಿಗೂ ಬಾಬಾ ಸಾಹೇಬ್ ಜಯಂತಿಯ ಜೈ ಭೀಮ್ಗಳನ್ನು ವಂದಿಸಿ ನಾನು ಮಾತು ಮುಗಿಸ್ತೇನೆ.